ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಸಂಡೇ ಸ್ಪೆಷಲ್ಗೋಸ್ಕರ ನಮ್ಮನೆಯಲ್ಲಿ ಶಾವಿಗೆನ ಮಾಡಿದ್ವಿ. ಯಾಕೆ ಮಾಡಿದ್ವಿ ಅಂತ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಾನು ಒಂಥರ ಶಾವಿಗೆ ಮಾಡಿದ್ರೆ ನಮ್ಮ ಅತ್ತೆನೇ ಒಂಥರ ಮಾಡ್ತಾರೆ. ನಮ್ಮ ಅತ್ತೆ ಹೇಗೆ ಶಾವಿಗೆ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ನಾನು ಹೇಗೆ ಮಾಡ್ತೀನಿ ಅಂತ ಆಲ್ರೆಡಿ ಒಂದು ಸಾರಿ ಶೇರ್ ಮಾಡಿದ್ದೀನಿ. ಅದ್ರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನಾನು ಹೇಗೆ ಮಾಡ್ತೀನಿ ಅನ್ನೋದು ಆ ವಿಡಿಯೋದಲ್ಲಿ ಇರುತ್ತೆ. ಅದಕ್ಕಿಂತ ಮುಂಚೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಪುಲಾವ್ನ ಮಾಡ್ತಾಯಿದ್ದೀನಿ. ಅವ್ರಿಗೆ ಶಾವಿಗೆ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ. ತಿಂತಾರೆ, ಸ್ವಲ್ಪ ಮಾತ್ರ ತಿಂತಾರೆ ಅಷ್ಟೇ, ಹೊಟ್ಟೆ ತುಂಬ ತಿನ್ನೋದಿಲ್ಲ. ಅದಕ್ಕೋಸ್ಕರ ಅವರಿಗೆ ಪುಲಾವ್ ಮಾಡ್ಕೋತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಮತ್ತು ಸಾಯಂಕಾಲಕ್ಕೂ ಆಗೋ ಥರ ಮಿಕ್ಕೊಂಡ್ರೆ ನಾವು ಕೂಡ ತಿನ್ಬೋದು ಅಂತ ಬರೀ 1 ಗ್ಲಾಸ್ಗೆ ಮಾತ್ರ ಪುಲಾವ್ ಮಾಡ್ಕೋತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಸಾಲೆ ಏನು ರುಬ್ಬದೇನೆ ಬರೀ ಮಸಾಲ ಪೌಡರ್ಗಳನ್ನ ಹಾಕ್ಕೊಂಡು ಈ ವೆಜಿಟೇಬಲ್ ಪುಲಾವ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಅದಕ್ಕೆ ಕಾಂಬಿನೇಷನ್ ಆಗಿ ರಾಯ್ತನ ಮಾಡ್ಕೋತಾ ಇದ್ದೀನಿ. ಕೆಲವೊಂದು ಸಾರಿ ಚಟ್ನಿನ ಮಾಡಿರ್ತೀನಿ, ಕೆಲವೊಂದು ಸಾರಿ ರಾಯ್ತನ ಮಾಡ್ಕೊಂಡಿರ್ತೀನಿ. ಆದರೆ ಜಾಸ್ತಿ ಮೊಸರು ಬಜ್ಜಿನೇ ಮಾಡೋದು. ಇವಾಗ ಈರುಳ್ಳಿನ ಕಟ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ರಾಯ್ತ ಮಾಡ್ಕೊಳ್ಳೋದಕ್ಕೆ. ಹಾಗೆ ಇಲ್ಲಿ ಪುಲಾವ್ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿನ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿಕೊಂಡು, ಹಾಗೆ ಕ್ಯಾರೆಟ್, ಬೀನ್ಸ್, ಹಾಗೆ ಇಲ್ಲಿ ನವಿಲು ಕೋಸು, ಗೆಡ್ಡೆ ಕೋಸು ಅಂತ ಹೇಳ್ತಾರಲ್ವ ಅದು, ಹಾಗೆ ಸ್ವಲ್ಪ ಟೊಮ್ಯಾಟೊ, ಇಷ್ಟನ್ನು ಕೂಡ ಮೀಡಿಯಮ್ ಆಗಿನೇ ಕಟ್ ಮಾಡ್ಕೊತಾ ಇದ್ದೀನಿ. ಚಿಕ್ಕ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ತರಕಾರಿ ಏನೋ ಹಾಕ್ಕೊಳ್ತಾ ಇಲ್ಲ, ಬರೀ ಸ್ವಲ್ಪ ತರಕಾರಿ ಮಾತ್ರ ಹಾಕಿ ಮಾಡ್ಕೊತಾ ಇರೋದು. ಹಾಗೆ ಒಂದು ಹಸಿಮೆಣಸಿನ್ಕಾಯಿನ ಈ ರೀತಿ ಸ್ಲಿಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಸಿ ಬಟಾಣಿನ ಫ್ರೀಸರ್ನಲ್ಲಿ ಇಟ್ಕೊಂಡಿರ್ತೀನಲ್ವ, ಅದನ್ನು ತೆಗೆದು ಸ್ವಲ್ಪ ನೀರಿನಲ್ಲಿ ನೆನೆಸಿಟ್ಕೊಂಡು ಪುಲಾವ್ಗೆ ಹಾಕ್ಕೊಳ್ಳೋವಾಗ ನೀರನ್ನೆಲ್ಲ ತೆಗೆದು, ಅಂದರೆ ನೀರನ್ನೆಲ್ಲ ಶೋಧಿಸ್ಕೊಂಡು ಸೇರಿಸ್ಕೋತೀನಿ. ಅಂದರೆ ಫ್ರೀಸ್ ಆಗಿರುತ್ತಲ್ವ, ಅದು ರೂಮ್ ಟೆಂಪ್ರೇಚರ್ಗೆ ಬರಲಿ ಅಂತ ಅಷ್ಟೇ. ಅದಾದ ನಂತರ ಇಲ್ಲಿ ರಾಯ್ತ ಮಾಡ್ಕೊಳ್ಳೋದಕ್ಕೆ ಸೌತೆಕಾಯಿನೂ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಲ್ಲವನ್ನು ಕೂಡ ರೆಡಿ ಮಾಡಿ ಪುಲಾವ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದಾದ ನಂತರ ನಾವು ಈಸಿಯಾಗಿ ಶಾವಿಗೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಮೊದಲು ಪುಲಾವ್ ಮಾಡಿಟ್ಕೊಂಡು ಅದಾದ ನಂತರ ಶಾವಿಗೆನ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡು ಇಲ್ಲಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸಿಂಪಲ್ಲಾಗಿ ಮಾಡ್ಕೋಬೋದು ಪುಲಾವ್, ಅಂದರೆ ಫಾಸ್ಟಾಗಿ ಕೂಡ ಆಗುತ್ತೆ. ಮಸಾಲೆ ಏನೂ ರುಬ್ಬೋ ಹಾಗಿಲ್ಲ, ಬರೀ ಮಸಾಲ ಪೌಡರ್ಗಳನ್ನ ಹಾಕಿ ಮಾಡ್ಕೊಳ್ಳೋ ಅಂಥದ್ದು. ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಅದಕ್ಕಾದ ನಂತರ ಸ್ವಲ್ಪ ತುಪ್ಪನೂ ಕೂಡ ಸೇರಿಸ್ಕೊತೀನಿ. ನಾನು ಯಾವುದೇ ಪುಲಾವ್ ಮಾಡೋದಾಗಿರ್ಬೋದು, ಈ ತರಕಾರಿ ಪುಲಾವ್ ಆಗಿರ್ಬೋದು, ಇಲ್ಲ ಸೋಯಾ ಚಂಕ್ಸ್ ಪುಲಾವ್, ಯಾವುದೇ ಥರ ಪಲಾವ್ಗಳು ಬಾತ್ಗಳು ಮಾಡಿದಾಗ ಸ್ವಲ್ಪ ತುಪ್ಪನ ಸೇರಿಸ್ಕೊತೀನಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬೇಕಿದ್ರೆ ಒಂದ್ಸರಿ ಟ್ರೈ ಮಾಡಿ. ತುಪ್ಪ ಮತ್ತು ಎಣ್ಣೆ ಎರಡು ಕಾದಾದ ನಂತರ ಸ್ವಲ್ಪ ಸ್ಪೈಸಸ್ನೆಲ್ಲ ಹಾಕೋತಾ ಇದ್ದೀನಿ. ಅದು 1-2 ನಿಮಿಷ ಎಣ್ಣೆಯಲ್ಲಿ ಫ್ಲೇವರ್ ಎಲ್ಲ ಬಿಟ್ಕೋಬೇಕು. ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಸೇರಿಸಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋದು. ಮಧ್ಯದಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡ್ಕೋತೀನಿ. ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟ್, ಬೀನ್ಸ್ ಮತ್ತು ಗೆಡ್ಡೆ ಕೋಸನ್ನು ಸೇರಿಸಿ ಮತ್ತು ಇದನ್ನು 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದು. ಸ್ವಲ್ಪ ತರಕಾರಿ ಹಾಕ್ಕೊಂಡಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ, ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅಗತ್ಯ ಕೂಡ ಇರೋದಿಲ್ಲ. ಹಾಗೆಯೇ ಇಲ್ಲಿ ಹಸಿ ಬಟಾಣಿನಲ್ಲಿ ನೀರನ್ನೆಲ್ಲ ಶೋಧಿಸ್ಕೊಂಡು ಇದ್ರೊಳಗಡೆ ಸೇರಿಸಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ನಂತರ ಚಿಟಿಕೆಯಷ್ಟು ಅರಿಶಿನ ಪುಡಿ, ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ ಎಷ್ಟು ಸೇರಿಸ್ಕೊಂಡಿದ್ವಿ ಅದಕ್ಕಿಂತ ಅರ್ಧ ಭಾಗದಷ್ಟು ಇಲ್ಲಿ ಧನಿಯಾನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಬಿರಿಯಾನಿ ಮಸಾಲಾನ ಹಾಕಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಸೂರಿ ಮೇಥಿ, 1-2-3 ಸ್ಪೂನಷ್ಟು ಮೊಸರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ನಂತರ ಇದಕ್ಕೆ 1 ಗ್ಲಾಸ್ನಷ್ಟು ಅಕ್ಕಿಗೆ 2 ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡಬೇಕು. ಇದು ಕುದಿಯೋ ಅಷ್ಟರಲ್ಲಿ ರಾಯ್ತನ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೋತಾ ಇರೋದು. ಬರೀ ಈರುಳ್ಳಿ ಮತ್ತು ಸೌತೆಕಾಯಿನ ಹಾಕಿ ಮೊಸರನ್ನ ಹಾಕಿ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರಾಯ್ತ ರೆಡಿಯಾಗಿರುತ್ತೆ. ನೀರು ಥರ ಬೇಕು ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ಗಟ್ಟಿಯಾಗಿ ಬೇಕು ಅಂತಂದರೆ ನೀರನ್ನು ಹಾಕ್ತೇನೆ. ಬರೀ ಮೊಸರು ಮತ್ತು ಈರುಳ್ಳಿ ಸೌತೆಕಾಯಿನ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ರಾಯ್ತ ಕೂಡ ರೆಡಿಯಾಗಿರುತ್ತೆ. ಹಾಗೆ ಇಲ್ಲಿ ನೀರು ಕೂಡ ಕುದೀತಾ ಇರುತ್ತೆ ಇದನ್ನು ಮಾಡ್ಕೊಳ್ಳೋ ಅಷ್ಟರಲ್ಲಿ. ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ನಾನು ಟೊಮೆಟೊನ ಹಾಕ್ಕೋತೀನಿ. ಒಂದೇ ಸರಿ ತರಕಾರಿ ಹಾಕ್ಕೊಳ್ಳೋವಾಗಲೇ ಹಾಕ್ಕೊಂಡ್ಬಿಟ್ರೆ ಅದು ಚೆನ್ನಾಗಿ ಮ್ಯಾಶ್ ಆಗಿಬಿಡುತ್ತೆ, ಜಾಸ್ತಿ ಹುಳಿ ಬಿಟ್ಕೊಂಡ್ಬಿಡುತ್ತೆ ಅಂತ ಈ ಹಂತದಲ್ಲಿ ಸೇರಿಸ್ಕೊತೀನಿ ನಾನು. ನಂತರ ನೆನೆಸಿಟ್ಕೊಂಡಿರುವಂಥ ಅಕ್ಕಿನೂ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೋಬೇಕು. ಈ ರೀತಿ ಕುದಿಯೋ ಹಂತದಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1-2 ವಿಷಲಷ್ಟು ಕೂಗಿಸ್ಕೊಂಡ್ರೆ ಟೇಸ್ಟಿ ಆಗಿರುವಂಥ ಪುಲಾವ್ ರೆಡಿಯಾಗಿರುತ್ತೆ. ಅದು ಕೂಗಿದ ನಂತರ ಎತ್ತಿಟ್ಕೊಂಡು ಇಲ್ಲಿ ಪಾಯಸ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಪಾಯಸ ಅಂತೂ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬಾ ಇಷ್ಟ. ಇದು ನನ್ನ ಓನ್ ರೆಸಿಪಿ ಅಂತಲೇ ಹೇಳ್ಬೋದು. ಅಂದರೆ ಸಿಂಪಲ್ಲಾಗಿ ನಾನು ಯಾವ ರೀತಿ ಪಾಯಸನ ಮಾಡ್ತೀನಿ ಅಂತ. ಇಲ್ಲಿ ನೀರನ್ನು ಕಾಯಲಿಕ್ಕೆ ಇಟ್ಕೊಂಡು ಹಾಗೆ ಬೆಲ್ಲನ ಸ್ವಲ್ಪ ಚಚ್ಚಿ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿರ್ತೀನಿ.
ಹಳೆ ಬೆಲ್ಲ ಇತ್ತಲ್ವ ಅದನ್ನು ಕೂಡ ಸೇರಿಸಿ ಹೊಸ ಬೆಲ್ಲನ ಈ ರೀತಿ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಅದರಲ್ಲಿ ಸ್ವಲ್ಪ ಬೆಲ್ಲನ ಹಾಕಿ ಇದನ್ನು ಕರಗೋದಕ್ಕೆ ಇಟ್ಕೋತೀನಿ. ಅದು ಚೆನ್ನಾಗಿ ಕುದ್ದು ಬೆಲ್ಲ ಎಲ್ಲ ಕರಗಿದ ನಂತರ ಶೋಧಿಸ್ಕೊಳ್ಳೋದು. ಹಾಗೆ ಆ ಬೆಲ್ಲನ ಇನ್ನೊಂದು ಸೈಡಲ್ಲಿ ಕಾಯೋದಕ್ಕೆ ಇಟ್ಕೊಂಡು ಈ ಸೈಡಲ್ಲಿ ಈ ಶಾವಿಗೆಗೆ ಸೂಸ್ಲು ಅಂತ ಮಾಡ್ತೀವಿ, ಅಂದರೆ ಎಳ್ಳಿನ ಪುಡಿ ಮಾಡ್ತೀವಲ್ವ ಅದನ್ನು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಿಮ್ಮ ಕಡೆ ಏನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಕಡೆ ಇದಕ್ಕೆ ಸೂಸ್ಲು ಅಂತ ಹೇಳ್ತೀವಿ. ಇವಾಗ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಎಳ್ಳನ್ನು ಹಾಕಿ ಇದನ್ನು ಸಿಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಅಂದರೆ ಈ ಎಳ್ಳೆಲ್ಲ ಸ್ವಲ್ಪ ಚಿಟಪಟ ಅಂತ ಇರಬೇಕು, ಇಲ್ಲಾಂದರೆ ಬೆಚ್ಚಗೆ ಮಾಡಿಕೊಂಡ್ರೂ ಕೂಡ ಸಾಕಾಗುತ್ತೆ. ಸ್ವಲ್ಪ ಎಳ್ಳು ಚಿಟಪಟ ಅನ್ನೋ ತನಕ ಅದನ್ನು ಹುರಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಬಿಳಿ ಎಳ್ಳನ್ನು ಬಳಸ್ತಾರೆ. ನಮ್ಮನೆಯಲ್ಲಿ ಕಪ್ಪು ಎಳ್ಳಿತ್ತು, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅಂತ ಬರೀ ಕಪ್ಪು ಎಳ್ಳನ್ನೇ ಬಳಸ್ಕೊಂಡು ಮಾಡಿಟ್ಕೊಂಡಿದ್ದೀನಿ. ಇವಾಗ ಎಳ್ಳನ್ನು ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ತಟ್ಟೆಗೆ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡ್ತೀನಿ. ಇದು ಕೂಲ್ ಆಗೋ ಅಷ್ಟರಲ್ಲಿ ಪಾಯಸಕ್ಕೆ ಬೆಲ್ಲನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಅದು ಕೂಡ ಚೆನ್ನಾಗಿ ಕಾದಿತ್ತು. ಈ ಎಳ್ಳನ್ನು ಹುರಿದಿದ್ವಿ ಅಲ್ವಾ, ಅದೇ ಪಾತ್ರೆಗೆ ಪಾಯಸ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಬೆಲ್ಲದ ನೀರನ್ನು ಶೋಧಿಸ್ಕೊಂಡು ಇದನ್ನು ಕುದಿಲಿಕ್ಕೆ ಇಟ್ಕೋತೀನಿ. ಇದು ಕುದಿಯೋ ಅಷ್ಟರಲ್ಲಿ ಪಾಯಸಕ್ಕೆ ಸ್ವಲ್ಪ ರುಬ್ಕೋಬೇಕು, ಅದನ್ನು ಕೂಡ ರುಬ್ಕೋತೀನಿ. ಅಷ್ಟರಲ್ಲಿ ಇದು ಕುದೀತಾ ಇರಲಿ. ಈ ಎಳ್ಳು ನೋಡ್ತಾ ಇರ್ಬೋದು, ಈ ಥರ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿರುತ್ತೆ. ಕಪ್ಪು ಎಳ್ಳಾಗಿದ್ರೆ, ಬಿಳಿ ಎಳ್ಳಾಗಿದ್ರೆ ಸ್ವಲ್ಪ ಲೈಟಾಗಿ ಬ್ರೌನಿಷ್ ಕಲರ್ ಬಂದಿರುತ್ತೆ. ಅಲ್ಲಿ ತನಕ ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇವಾಗ ಬೆಳಿಗ್ಗೆ ಸ್ವಲ್ಪ ಪುರಿ ಉಸ್ಲಿನ ಮಾಡ್ಕೊಂಡಿದ್ದೆ, ಅದಕ್ಕೆ ಅಂತ ಕಡಲೆ ಪುಡಿನ ಮಾಡಿ ಇಟ್ಕೊಂಡಿದ್ದೆ, ಅದು ಮಿಕ್ಕೊಂಡಿತ್ತು. ಈ ಸೂಸ್ಲು ಮಾಡ್ಕೊಳ್ಳೋದಕ್ಕೆ ಅದನ್ನು ಕೂಡ ಸೇರಿಸ್ಕೊಂಡ್ಬಿಡ್ತೀನಿ. ಅದೇ ಜಾರ್ಗೆ ಇವಾಗ ಪಾಯಸ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕಿ ಹಾಗೆಯೇ 1-2 ಸ್ಪೂನಷ್ಟು ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ನಾರ್ಮಲಾಗಿ ಅನ್ನ ಮಾಡ್ಕೋತೀವಲ್ವ ಅದೇ ಅಕ್ಕಿ. ಹಾಗೆಯೇ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಗೆ ಸ್ವಲ್ಪ ಬಾದಾಮಿನೂ ಕೂಡ ಸೇರಿಸ್ಕೋತೀನಿ. ನಂತರ 1-2 ಸ್ಪೂನಷ್ಟು ಗಸಗಸೆ. ಈ ಗಸಗಸೆನ ಡ್ರೈ ರೋಸ್ಟ್ ಮಾಡಿಕೊಂಡು ಕೂಡ ಸೇರಿಸ್ಕೋಬೋದು, ಇಲ್ಲ ಡೈರೆಕ್ಟಾಗಿ ಹಾಗೆ ಕೂಡ ಸೇರಿಸ್ಕೋಬೋದು. ಇಲ್ಲ ಅಂತ ಅಂದರೆ ಅಕ್ಕಿ ಮತ್ತು ಗಸಗಸೆ ಎರಡನ್ನೂ ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಸೇರಿಸ್ಕೋಬೋದು. ಆದರೆ ನಾನಿಲ್ಲಿ ಎರಡನ್ನೂ ಕೂಡ ಹಾಗೆಯೇ ಹಾಕ್ಕೊಂಡಿದ್ದೀನಿ, ಹಸಿ ಇರೋ ಥರನೇ. ಹಾಗೆ ಇಲ್ಲಿ ಬೇಕು ಅಂದರೆ ಅಕ್ಕಿನ ನೆನೆಸಿಟ್ಕೊಂಡು ಕೂಡ ನೀವು ರುಬ್ಕೋಬೋದು. ಆದರೆ ಈ ರೀತಿ ಮಾಡಿಕೊಂಡ್ರೆ ನಮ್ಮನೆಯಲ್ಲಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡ್ಕೋತೀನಿ. ಇವಾಗ ರುಬ್ಬಿ ಇಟ್ಕೊಂಡಿದ್ವಲ್ವ ಅದನ್ನು ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ 1 ಗಂಟೆಲ್ದಂಗೆ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಅಕ್ಕಿ ಎಲ್ಲ ಹಾಕ್ಕೊಂಡಿರೋದ್ರಿಂದ ಪಾಯಸ ಗಟ್ಟಿಯಾಗಿ ಬರುತ್ತೆ. ನಿಮಗೆ ಗಟ್ಟಿಯಾಗಿ ಬೇಕು ಅಂದರೆ ಜಾಸ್ತಿ ಅಕ್ಕಿನ ಹಾಕ್ಕೋಬೋದು, ಕುಡಿಯೋ ಥರ ಬೇಕು ಅಂದರೆ ಕಡಿಮೆ ಅಕ್ಕಿನ ಹಾಕ್ಕೋಬೋದು. ಇವಾಗ ಅದು ಕುದಿಯೋ ಅಷ್ಟರಲ್ಲಿ, ಅಂದರೆ ಈ ಪಾಯಸ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಎಳ್ಳನ್ನು ಹುರಿದು ಇಟ್ಕೊಂಡು ಅಲ್ವಾ, ಅದು ಕೂಡ ಕೂಲ್ ಆಗಿರುತ್ತೆ. ಇವಾಗ ಇದನ್ನು ಪೌಡರ್ ಮಾಡ್ಕೋಬೇಕು. ಒಂದು ದೊಡ್ಡ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು 1-2 ಸತಿ ಆನ್ ಆಫ್ ಮಾಡಿಕೊಂಡ್ರೆ ಇದು ಸ್ವಲ್ಪ ತರಿಯಾಗಿ ಆಗಿರುತ್ತೆ. ತುಂಬ ಜಾಸ್ತಿ ಹೊತ್ತು ಗ್ರೈಂಡ್ ಮಾಡಿಕೊಂಡ್ರೆ ಈ ಎಳ್ಳಿನಲ್ಲಿ ಜಿಡ್ಡಿನ ಅಂಶ ಇರುತ್ತಲ್ವ ಅದೆಲ್ಲ ಬಿಟ್ಕೊಂಡು ಉಂಡೆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ 1-2 ಸಾರಿ ಆನ್ ಆಫ್ ಮಾಡಿಕೊಂಡ್ರೆ ಈ ರೀತಿ ತರಿಯಾಗಿ ಆಗಿರುತ್ತೆ. ನಂತರ ಇದಕ್ಕೆ ಸ್ವಲ್ಪ ಬೆಲ್ಲನ ಮೊದಲೇ ಒಂದು ಸಾರಿ ಚೆನ್ನಾಗಿ ಚಚ್ಚಿ ಈ ರೀತಿ ಪುಡಿ ಮಾಡಿಕೊಂಡು ಅದಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಮೊದಲೇ ಪುಡಿ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಮತ್ತೆ 1-2 ಸಾರಿ ಆನ್ ಆಫ್ ಮಾಡಿಕೊಂಡ್ರೆ ಬೆಲ್ಲ, ಎಳ್ಳು ಹಾಗೆಯೇ ಏಲಕ್ಕಿ ಪುಡಿ ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ನೋಡಿ ಈ ರೀತಿ ಪುಡಿಯಾಗಿ ಇರಬೇಕು. ಜಾಸ್ತಿ ಹೊತ್ತು ಗ್ರೈಂಡ್ ಮಾಡಿಕೊಂಡ್ರೆ ಎಳ್ಳಿನಲ್ಲಿ ಜಿಡ್ಡಿನಂಶ ಬಿಟ್ಕೊಂಡು ಉಂಡೆ ಥರ ಆಗಿಬಿಡುತ್ತೆ, ಅಂದರೆ ತಂಬಿಟ್ಟು ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೋಬೇಕು. ಹಾಗೆಯೇ ಇದಕ್ಕೆ ಸ್ವಲ್ಪ ಕಡಲೆ ಪುಡಿ ಇತ್ತಲ್ವ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಅದು ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು. ಮನೆಯಲ್ಲಿ ಇತ್ತು ಅಂತ ಸೇರಿಸ್ಕೊಂಡಿದ್ದೆ ಅಷ್ಟೇ. ನೀವೇನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಟ್ರೈ ಮಾಡಿದರೆ. ಬೇಕು ಅಂದರೆ ಕೆಲವರು ಇದಕ್ಕೆ ತೆಂಗಿನಕಾಯಿ ತುರಿ ಇಲ್ಲಾಂದರೆ ಒಣ ಕೊಬ್ಬರಿ ತುರಿನೂ ಕೂಡ ಸೇರಿಸ್ಕೋತಾರೆ. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಸೂಸ್ಲು ಮಾಡ್ಕೊಳ್ಳೋ ಅಷ್ಟರಲ್ಲಿ ಪಾಯಸನೂ ಕೂಡ ರೆಡಿಯಾಗಿತ್ತು, ನೋಡ್ತಿರ್ಬೋದು. ಈ ರೀತಿ ರನ್ನಿಂಗ್ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು. ಈ ಶಾವಿಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಇದಕ್ಕೆ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಆಗಿರುವಂಥ ಅಕ್ಕಿ ಪಾಯಸ ರೆಡಿಯಾಗಿರುತ್ತೆ. ಹಾಗೆ ಕುಕ್ಕರ್ ಕೂಡ ಕೂಲಾಗಿತ್ತು. ನೋಡಿ ಪುಲಾವ್ ತುಂಬಾ ಉದ್ರುದ್ರಾಗಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನಮ್ಮ ಮನೆಯವ್ರಿಗೆ ಲಂಚ್ ಹಾಕ್ಕೊಟ್ಟು ಅದಾದ ನಂತರ ನಮ್ಮ ಅತ್ತೆ ಕೈಲಿ ಶಾವಿಗೆನ ಮಾಡಿಸ್ತೀನಿ. ಈ ಶಾವಿಗೆಗೆ ನಮ್ಮ ಕಡೆ ಕಾಯಿ ತೊಗೆ ಅಂತ ಮಾಡ್ತಾರೆ, ಸ್ವೀಟ್ ಚಟ್ನಿ ಅಂತ ಹೇಳ್ತಾರೆ, ಅಂದರೆ ನಮ್ಮ ಕಡೆ ಕಾಯಿ ತೊಗೆ ಅಂತ ಹೇಳೋದು. ಹಾಗೆಯೇ ಇದ್ರ ಜೊತೆ ಯಾವುದಾದ್ರೂ ಕಾಳು ತರಕಾರಿ ಎಲ್ಲ ಹಾಕಿ ಹುಳಿ ಮಾಡ್ಕೋತೀವಿ, ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ಅಂತ. ಇಲ್ಲಾಂದರೆ ಪಲ್ಯ ಮಾಡ್ಕೋತೀವಿ. ಇನ್ನು ಕೆಲವರು ಕಾಯಿ ಹಾಲು ಅಂತ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಪಾಯಸ ಇಷ್ಟ ಆಗುತ್ತೆ ಈ ಶಾವಿಗೆ ಜೊತೆ ತಿನ್ನೋದಕ್ಕೆ, ಹಾಗಾಗಿ ಪಾಯಸನ ಮಾಡ್ಕೋತೀವಿ.
ನಿಮಗೆ ಯಾವ ಕಾಂಬಿನೇಷನಲ್ಲಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವ್ರಿಗೆ ಪುಲಾವ್ ಹಾಕ್ಬಿಟ್ಟು ಇವಾಗ ನಮ್ಮತ್ತೆ ಯಾವ ರೀತಿ ಶಾವಿಗೆ ಮಾಡ್ತಾರೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ನೀರನ್ನು ಹಾಕ್ಕೊಳ್ಳೋದು. ನಮ್ಮತ್ತೆ ಅಳತೆ ಗಿಳತೆ ಅಂತ ಏನೂ ತೊಗೊಳ್ಳೋದಿಲ್ಲ, ಕಣ್ಣಳತೆನಲ್ಲಿ ಮಾಡ್ತಾರೆ. ಹಾಗಾಗಿ ಇದರಲ್ಲಿ ಯಾವುದೇ ಥರ ಇಷ್ಟೇ ಕಪ್ ನೀರು, ಇಷ್ಟೇ ಕಪ್ ಅಕ್ಕಿ ಹಿಟ್ಟು ಅಂತ ಏನೂ ತೊಗೊಂಡಿಲ್ಲ, ಒಂದು ಕಣ್ಣಳತೆನಲ್ಲಿ ಅಂದಾಜಾಗಿ ತೊಗೊಂಡಿರೋದು ಅಷ್ಟೇ. ಸ್ವಲ್ಪ ನೀರನ್ನು ಕಾಯಲಿಕ್ಕೆ ಇಟ್ಕೊಂಡು ಅದನ್ನು ಕುದಿಲಿಕ್ಕೆ ಬಿಡಬೇಕು. ಹಾಗೆ ಇನ್ನೊಂದು ಸೈಡಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ 1 ಗಂಟೆಲ್ದಂಗೆ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಈ ನೀರು ಕುದಿಯುವಾಗ ಸ್ವಲ್ಪ ಉಪ್ಪನ್ನು ಹಾಕಿ ಈ ಅಕ್ಕಿ ಹಿಟ್ಟು ಮತ್ತು ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಇದರೊಳಗಡೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು 1 ಗಂಟೆ ಇಲ್ಲದೆ ಇರೋ ಥರ. ಈ ರೀತಿ ಮಾಡಿಕೊಂಡ್ರೆ ಈ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋವಾಗ 1 ಗಂಟೆ ಆಗೋದಿಲ್ವಂತೆ. ಸೊ ಹಾಗಾಗಿ ಈ ರೀತಿ ಮಾಡ್ಕೋತಾರೆ. ಆ ಮಿಕ್ಸರ್ನ ಹಾಕಿ ಮತ್ತೆ ಅದನ್ನು ಕುದಿಸ್ಕೋಬೇಕು. ಈ ರೀತಿ ಕುದಿಯೋ ಹಂತದಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿ ನಾರ್ಮಲ್ ಆಗಿ ಮುದ್ದೆ ಮಾಡ್ಕೋತೀವಲ್ವ ಅದೇ ರೀತಿ ಮಾಡ್ಕೋಬೇಕಂತೆ. ಈ ರೀತಿ ಚೆನ್ನಾಗಿ ಹಿಟ್ಟಿನ ಕೋಲ್ ಬರುತ್ತಲ್ವ ಅದರಿಂದನೇ ಚೆನ್ನಾಗಿ ಹೊಂದಿಸ್ಕೋಬೇಕು. 1 ಗಂಟೆ ಇಲ್ಲದೆ ಇರೋ ಥರ ನೋಡ್ಕೋಬೇಕು. ಒಂದು 5 ರಿಂದ 10 ನಿಮಿಷದಲ್ಲೆಲ್ಲ ಶಾವಿಗೆ ರೆಡಿಯಾಗಿ ಹೋಗ್ಬಿಡುತ್ತೆ. ಬಿಸಿ ಬಿಸಿ ಶಾವಿಗೆ ನೀವು ನೋಡ್ತಾ ಇರ್ಬೋದು ಹೊಗೆ ಯಾವ ರೀತಿ ಬರ್ತಾ ಇದೆ ಅಂತ. 1 ಗಂಟೆ ಇಲ್ದಂಗೆ ಇದನ್ನು ಚೆನ್ನಾಗಿ ಹೊಂದಿಸ್ಕೋಬೇಕು. ಚೆನ್ನಾಗಿ ಹೊಂದಿಸ್ಕೊಂಡಿದ ನಂತರ ಈ ಹಿಟ್ಟಿನ ಕೋಲಿನಲ್ಲಿ ಮುದ್ದೆ ಇರುತ್ತಲ್ವ ಅದನ್ನೆಲ್ಲ ತೆಗೆದು ಇದನ್ನು ಚೆನ್ನಾಗಿ ಫ್ಲ್ಯಾಟ್ ಮಾಡ್ಕೋಬೇಕು. ನೀರು ಕುದೀತಾ ಇರುತ್ತಲ್ವ ಆ ಹಂತದಲ್ಲೇ ತುಪ್ಪನ ಹಾಕ್ಕೋಬೋದು. ಆದರೆ ಮತ್ತೆ ಕೋಲಿನಲ್ಲಿ ತುಪ್ಪನ ಸೇರಿಸ್ಕೋತಾರೆ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ. ಎಲ್ಲನೂ ಕೂಡ ಹೊಂದಿಸ್ಕೊಂಡು ಈ ರೀತಿ ಚೆನ್ನಾಗಿ ಫ್ಲ್ಯಾಟ್ ಮಾಡಿಕೊಂಡು ಅದಾದ ನಂತರ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ಹೊಂದಿಸ್ಕೋತಾರೆ. ಆವಾಗ ತುಪ್ಪದ ಫ್ಲೇವರ್ ಹಾಗೇನೇ ಇರುತ್ತೆ. ಶಾವಿಗೆ ಮಾಡ್ಕೊಳ್ಳುವಾಗ ಘಮ ಚೆನ್ನಾಗಿ ಬರುತ್ತೆ ಅಂತ ಈ ಹಂತದಲ್ಲಿ ತುಪ್ಪನ ಹಾಕ್ಕೋತಾರೆ. ಮತ್ತು ತುಪ್ಪನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಮತ್ತು ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ 1-2 ರಿಂದ 3 ನಿಮಿಷ ಬೇಯಿಸ್ಕೋಬೇಕು. ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೋತಾ ಇರೋದ್ರಿಂದ 1-2 ರಿಂದ 3 ನಿಮಿಷ ಸಾಕಾಗುತ್ತೆ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋತಿದ್ದೀರಾ ಅಂತಂದರೆ ಸ್ವಲ್ಪ ಹೊತ್ತು ನಾರ್ಮಲ್ ಆಗಿ ಮುದ್ದೆ ಮಾಡ್ಕೊಳ್ಳೋವಾಗ ಬೇಯಿಸ್ಕೋತೀವಲ್ವ ಆ ರೀತಿನೇ ಬೇಯಿಸ್ಕೊಳ್ಳೋದು. ಇವಾಗ ಶಾವಿಗೆ ಎಲ್ಲ ಹೊತ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ದೊಡ್ಡ ತಟ್ಟೆಗೆ ಸ್ವಲ್ಪ ಬಟ್ಟೆನ ಒದ್ದೆ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆವಾಗ ಚೆನ್ನಾಗಿ ಶಾವಿಗೆ ಎಲ್ಲ ಒತ್ತಿದ ನಂತರ ಎತ್ಕೊಳ್ಳುವಾಗ ಈಸಿಯಾಗಿ ಬರುತ್ತೆ ಅಂತ. ಹಾಗೆ ಇಲ್ಲಿ ನಾರ್ಮಲ್ ಆಗಿ ಶಾವಿಗೆ ಒಳ್ಳಲ್ಲಿ ಮಾಡ್ಕೋತಾರೆ. ಸ್ವಲ್ಪ ಮಾಡ್ಕೋತಾ ಇರೋದ್ರಿಂದ ಚಕ್ಲಿ ಒಳ್ಳಲ್ಲಿ ಈ ರೀತಿ ಸೇವ್ ಮಾಡುವಂತಹ ಮೋಲ್ಡ್ ಇರುತ್ತಲ್ವ ಅದನ್ನು ಹಾಕಿ ಶಾವಿಗೆನ ಮಾಡ್ಕೊಳ್ಳೋದು. ಇವಾಗ ಮುದ್ದೆ ಚೆನ್ನಾಗಿ ಬೆಂದಿರುತ್ತೆ. ನಾವು ಸ್ವಲ್ಪ ಹಿಟ್ಟನ್ನು ಎತ್ತಿದಾಗ ಕೈಗೆ ಎಲ್ಲೂ ಕೂಡ ಅಂಟ್ಕೋಬಾರ್ದು, ಆವಾಗ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಬಿಸಿ ಬಿಸಿ ಇರೋವಾಗಲೇ ಶಾವಿಗೆನ ಒತ್ಕೋಬೇಕು, ಆವಾಗ ಈಸಿಯಾಗಿ ಬೀಳುತ್ತೆ. ಸ್ವಲ್ಪ ಗಟ್ಟಿ ಆದರೆ ಶಾವಿಗೆನ ಒತ್ಕೊಂಡಾಗ ಸ್ವಲ್ಪ ಕಷ್ಟಪಟ್ಟು ಒತ್ತಬೇಕಾಗತ್ತೆ. ಅದಕ್ಕೋಸ್ಕರ ಬಿಸಿ ಬಿಸಿ ಇರೋವಾಗಲೇ ಈ ಶಾವಿಗೆನ ಒತ್ಕೊಂಡ್ಬಿಡಬೇಕು. ಈ ಚಕ್ಲಿ ಒಳ್ಳಿಗೆ ಸ್ವಲ್ಪ ತುಪ್ಪನ ಗ್ರೀಸ್ ಮಾಡಿಕೊಂಡು ಈ ಹಿಟ್ಟನ್ನು ಬಿಸಿ ಇರೋವಾಗಲೇ ಈ ರೀತಿ ಉಂಡೆ ಮಾಡಿ ಹಾಕಿ ನಿಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಒತ್ಕೋಬೋದು. ಈ ರೀತಿ ಚಕ್ಲಿ ಥರನಾದ್ರೂ ಒತ್ಕೋಬೋದು, ಇಲ್ಲ ಶಾವಿಗೆ ಬರುತ್ತಲ್ವ ಉದ್ದು ಆಗಿ ಆ ರೀತಿ ಕೂಡ ಒತ್ಕೋಬೋದು. ನಮ್ಮತ್ತೆ ಸ್ವಲ್ಪ ಈ ಥರ ಚಕ್ಲಿ ಥರ ರೌಂಡಾಗಿ ಮಾಡ್ಕೊಂಡಿದ್ದಾರೆ, ಇನ್ನೊಂದು ಸ್ವಲ್ಪ ಈ ರೀತಿ ಉದ್ದವಾಗಿ ಮಾಡ್ಕೊಂಡಿದ್ದಾರೆ. ಹಾಗೆ ಇವಾಗ ನಾನು ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಈ ರೀತಿಯೇ ಮಾಡೋದು ಊರ ಕಡೆ ಎಲ್ಲ. ಆದರೆ ನನಗೆ ಮುದ್ದೆ ಎಲ್ಲ ಚೆನ್ನಾಗಿ ಹೊಂದಿಸ್ಕೊಳ್ಳೋದಕ್ಕೆ ಬರೋದಿಲ್ಲ, ಬೆಂದಿದ್ಯಾ ಇಲ್ವಾ ಅಂತ ಕರೆಕ್ಟಾಗಿ ಗೊತ್ತಾಗೋದಿಲ್ಲ ಅಂತ ನಾನೇನು ಮಾಡ್ತೀನಿ, ಸ್ವಲ್ಪ ಬಿಸಿ ನೀರಿಗೆ ಹಿಟ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ನಾದ್ಕೊಂಡು ಈ ಚಕ್ಲಿ ಒಳ್ಳಿಗೆ ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಈ ಶಾವಿಗೆನ ಹೊತ್ಕೊಂಡು ಇಡ್ಲಿ ಬೇಯಿಸ್ಕೊತೀವಲ್ವ ಅದೇ ರೀತಿ ಸ್ವಲ್ಪ ಹೊತ್ತು ಸ್ಟೀಮ್ ಮಾಡ್ಕೋತೀನಿ. ಆವಾಗ ಆ ಥರ ಶಾವಿಗೆ ರೆಡಿಯಾಗಿರುತ್ತೆ. ಆದರೆ ಊರ ಕಡೆ ಎಲ್ಲ ಇದೇ ರೀತಿಯೇ ಶಾವಿಗೆನೇ ಮಾಡೋದಂತೆ. ಸೊ ಹಾಗಾಗಿ ನಮ್ಮ ಅತ್ತೆ ಕೂಡ ಇದೇ ರೀತಿ ಮಾಡಿದ್ದಾರೆ. ಇವಾಗ ಶಾವಿಗೆನ ನಾನು ಒತ್ತಿ ರೆಡಿ ಮಾಡಿದ್ದೀನಿ. ಹಾಗೆಯೇ ಸೈಡಲ್ಲಿ ಈ ಎಳ್ಳಿನ ಸೂಸ್ಲು ಬರುತ್ತಲ್ವ ಅದನ್ನು ಹಾಕಿದ್ದೀನಿ. ಹಾಗೆ ಮಾಡಿಟ್ಕೊಂಡಿರೋಂಥ ಅಕ್ಕಿ ಪಾಯಸ, ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕಿ ಸರ್ವ್ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಶಾವಿಗೆ ಜೊತೆ ಈ ಪಾಯಸ ಸೂಸ್ಲು ಎಷ್ಟು ಚೆನ್ನಾಗಿರೋದು ಗೊತ್ತಾ. ಕೆಲವ್ರಿಗೆ ಶಾವಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ನಮ್ಮನೆಯಲ್ಲಿ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋದಿಲ್ಲ, ನನಗೆ ನಮ್ಮ ಅತ್ತೆಗೆ ಇಷ್ಟ ಆಗುತ್ತೆ. ಹಾಗೆ ಆಲ್ಮೋಸ್ಟ್ ಹೆಣ್ಮಕ್ಳಿಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಯಾಕೆ ಶಾವಿಗೆ ಮಾಡಿದ್ವಿ ಅಂತಂದರೆ, ಮೊನ್ನೆ ನಮ್ಮತ್ತೆ ಸೀರಿಯಲ್ ನೋಡುವಾಗ ಆ ಸೀರಿಯಲಲ್ಲಿ ಶಾವಿಗೆನ ಮಾಡಿದ್ರಂತೆ. ಸೊ ಹಾಗಾಗಿ ಅವ್ರು ನೋಡಿ ತಿನ್ನಬೇಕು ಅಂತ ಅನಿಸಿ ಇವತ್ತು ಶಾವಿಗೆನ ಮಾಡಿದರು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ನಾನು ಮಿಕ್ಕಿರುವಂಥ ಹಿಟ್ಟಿನಲ್ಲಿ ಚೆನ್ನಾಗಿ ನಾದ್ಕೊಂಡು ಈ ರೀತಿ ಒತ್ತಿ ಒತ್ತಿ ಬಟ್ಟೆನಲ್ಲಿ ಹಾಕಿ ಇಟ್ಕೊಳ್ಳೋದು. ಹಾಗೆ ಸ್ವಲ್ಪ ತಟ್ಟೆನಲ್ಲೂ ಕೂಡ ಒತ್ತಿ ಇಟ್ಕೊಂಡಿರ್ತೀನಿ, ಬೇಕು ಅಂದಾಗ ಎತ್ಕೊಂಡು ತಿನ್ನೋದಕ್ಕೆ ಈಸಿ ಆಗುತ್ತೆ ಅಂತ.
ನಾರ್ಮಲಾಗಿ ಪಂಚೆ ಎಲ್ಲ ಬರುತ್ತಲ್ವ ಅದರಲ್ಲಿ ಒತ್ತಿ ಇಡೋದು. ಊರುಗಳಲ್ಲೆಲ್ಲ ನಿಮಗೆ ಗೊತ್ತೇ ಇರುತ್ತೆ, ಈ ಮರದಲ್ಲಿ ಮಾಡಿರುವಂತಹ ಒತ್ತು ಶಾವಿಗೆ ಮಣೆ ಇರುತ್ತಲ್ವ, ಅದ್ರ ಕೆಳಗಡೆ ಬ್ಯಾಟ್ ಥರ ಇರುತ್ತೆ. ಅದು ಒತ್ತುವಾಗ ಬ್ಯಾಟ್ ಇಟ್ಕೊಂಡು ಈ ಶಾವಿಗೆನೆಲ್ಲ ಹಿಡ್ದು ಈ ಪಂಚೆ ಎಲ್ಲ ಹಾಕಿರ್ತಾರಲ್ವ, ಅಲ್ಲಿಗೆ ಈ ಬ್ಯಾಟಲ್ಲಿ ಇರುವಂಥ ಶಾವಿಗೆನ ತೊಗೊಂಡೋಗಿ ಹಾಕುವಂತಹ ಕೆಲಸ ನಮ್ಮದು. ಅದು ನೋಡೋದೇ ಒಂಥರ ಚೆಂದ, ಶಾವಿಗೆ ಮಾಡೋದು ನೋಡೋಕ್ಕೆ ಸಖತ್ತಾಗಿರುತ್ತೆ ಅಂತ ಚಿಕ್ಕ ವಯಸ್ಸಲ್ಲಿ ಆ ಶಾವಿಗೆ ಮಾಡ್ತಾಯಿದ್ರೆ ನೋಡ್ಕೊಂಡು ಕೂತಿರೋದು. ಕೊನೆಯಲ್ಲಿ ಸ್ವಲ್ಪ ಹಿಟ್ಟು ಉಳಿದಿತ್ತು ಅಂತ ಈ ರೀತಿ ಕಡುಬು ರೀತಿ ಮಾಡ್ಕೊಂಡಿದ್ದೆ. ಈ ರೀತಿ ಎಲ್ಲ ಪ್ಲೇಟ್ಗೂ ಕೂಡ ಒತ್ತಿ ಈ ಬಟ್ಟೆ ಮೇಲೆ ಹಾಕ್ಕೋತೀನಿ. ಮತ್ತು ಅದ್ರ ಮೇಲೆ ಒಂದು ಬಟ್ಟೆನ ಮುಚ್ಚಿದ್ರೆ ಡ್ರೈ ಅಂತ ಏನೂ ಆಗೋದಿಲ್ಲ, ತುಂಬಾ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಹೇಗೆ ಹಿಡಿದ್ರೂ ಕೂಡ ನೋಡಿ ಕಿತ್ತೋಗ್ತಾ ಇಲ್ಲ, ಅಂದರೆ ಬ್ರೇಕ್ ಆಗ್ತಾ ಇಲ್ಲ, ಹಾಗೆಯೇ ಕೈಗೆ ಅಂಟ್ಕೊಳ್ತಾ ಇಲ್ಲ. ಆವಾಗ ಕರೆಕ್ಟಾಗಿ ಶಾವಿಗೆ ಬಂದಿದೆ ಅಂತ ಅರ್ಥ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.